सिद्धिप्रदायकाय गुरु ब्रह्म गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ಚಂದ್ರನ ಅಧಿಪತಿಯಾಗಿರುವಂತಹ ವ್ಯಕ್ತಿಗಳಾದ ನೀವು ಅತ್ಯಂತ ಭಾವುಕವಾದ ವ್ಯಕ್ತಿಗಳು. ಮಹಾಶಿವರಾತ್ರಿಯ ಒಂದು ಮುಖ್ಯವಾದ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವ್ಯಾಪಾರ ಹಾಗೂ ಅಭಿವೃದ್ಧಿಯ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ವ್ಯಾಪಾರದಲ್ಲಿ ಸ್ಥಿರತೆ ಅನ್ನೋದು ಕಂಡು ಬರುತ್ತದೆ. ಹಿಂದೆ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳು ಮುಂದೆ ಪೂರ್ಣ ಪ್ರಮಾಣದಲ್ಲಿ ಆಗುವಂಥ ವಿಚಾರಗಳು ಕಂಡು ಬರ್ತಾ ಇದೆ. ಹಾಲಿನ ಉತ್ಪನ್ನಗಳು ಒಳಗೊಂಡಿರುವಂಥ ವ್ಯಕ್ತಿಗಳು, ಕೃಷಿಕರಿಗೆ ಉತ್ತಮವಾದ ಲಾಭವಿದೆ. ವ್ಯವಹಾರದಲ್ಲಿ ಅತ್ಯಂತ ಭಾವುಕತೆ ಇರುವಂತಹ ವ್ಯಕ್ತಿಯಾಗಿರುವಂಥದ್ದು ಬೇಡ. ಪ್ರಾಯೋಗಿಕವಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಅಂದವಾಗಿ ನಂಬಲಿಕ್ಕೆ ಹೋಗಬೇಡಿ. ಇನ್ನು ವೃತ್ತಿ ಹಾಗೂ ಆರ್ಥಿಕತೆ ಬಗ್ಗೆ ನೋಡೋ ಹಾಗಿದ್ರೆ, ಯಾರೆಲ್ಲ ಸರ್ಕಾರಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಶುಭ ವಾರ್ತೆ ಅನ್ನೋದು ಸಿಗುತ್ತದೆ. ಕಚೇರಿಯಲ್ಲಿ ಒಂದು ಉತ್ತಮವಾದ ಹೆಸರನ್ನು ಗಳಿಸ್ತೀರಾ ನೀವು. ಇನ್ನು ಆರ್ಥಿಕ ವಿಷಯದಲ್ಲಿ ನೋಡೋ ಹಾಗಿದ್ರೆ, ಆರ್ಥಿಕದಲ್ಲಿ ನೀವು ಉತ್ತಮವಾದ ವಿಚಾರದಲ್ಲಿದ್ದರೂ ಸಹ, ದುಡ್ಡು ಹಣಕಾಸಿನ ತೊಂದರೆ ಇಲ್ಲದಿದ್ದರೂ ಸಹ ಮನೆಯಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿರುವಂತಹ ವ್ಯಕ್ತಿಗಳು ತುಂಬ ಜನ ಇರ್ತಾರೆ. ಅದಕ್ಕಾಗಿ ಖರ್ಚಾಗುವಂಥ ವಿಚಾರಗಳು ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಕರ್ಕಾಟಕ ರಾಶಿಯವರಿಗೆ ಶೀತ, ಕೆಮ್ಮು, ನೆಗಡಿ ಬರುವಂಥದ್ದು ವಿಚಾರಗಳಿದೆ. ಸ್ವಲ್ಪ ಎಚ್ಚರಿಕೆಗೊಳ್ಳೋದು ಬೆಟರ್. ಚಂದ್ರನ ಒಂದು ಚಲನವಲನದಿಂದಾಗಿ ಮನಸ್ಸಿಗೆ ಆತಂಕ ಆಗುವಂತಹ ವಿಚಾರವಿದೆ. ಶಿವಲಿಂಗಕ್ಕೆ ಹಸಿ ಹಾಲಿನ ಒಂದು ಅಭಿಷೇಕ ಮಾಡೋದರಿಂದ ಮಾನಸಿಕವಾದ ಆರೋಗ್ಯ ತುಂಬ ಉತ್ತಮವಾಗಿ ಇರುತ್ತದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡೋ ಹಾಗಿದ್ರೆ, ಸಂಗಾತಿಯ ಮಧ್ಯೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಶಿವನ ಒಂದು ಕೃಪೆಯಿಂದ ಬಗೆಹರಿಯುತ್ತದೆ. ಅವಿವಾಹಿತವರಿಗೆ ಕಂಕಣ ಭಾಗ್ಯ ಕುಡಿ ಬರುತ್ತದೆ. ಇನ್ನು ಕುಟುಂಬದ ವಿಚಾರದಲ್ಲಿ ನೋಡೋ ಹಾಗಿದ್ರೆ, ತಾಯಿಯ ಕಡೆಯಿಂದ ಸಂಪೂರ್ಣವಾದ ಸಹಕಾರ ಸಿಗುತ್ತದೆ. ಬಹು ದಿನಗಳ ನಂತರ ಕುಟುಂಬಸ್ಥರು ಎಲ್ಲರೂ ಒಂದೇ ಜಾಗದಲ್ಲಿ ಸೇರುವಂತಹ ವಿಚಾರಗಳು ಕಂಡು ಬರ್ತಾ ಇದೆ. ಕರ್ಕಾಟಕ ರಾಶಿಯವರು ಶಿವನನ್ನ ಒಂದು ಒಲಿಸುವಂತಹ ವಿಚಾರಗಳನ್ನು ಮಾಡುವಂಥ ಪ್ರಧಾನ ಕಾರ್ಯಗಳು ಏನಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಶಿವನಿಗೆ, ಶಿವಲಿಂಗಕ್ಕೆ ಹಸಿಯ ಹಾಲು ಹಾಗೂ ಎಳನೀರಿನ ಅಭಿಷೇಕವನ್ನು ಮಾಡಿ, ಶಿವನಿಗೆ ಬಿಳಿ ಬಣ್ಣದ ಪದಾರ್ಥ ಅಥವಾ ಪಾಯಸವನ್ನು ಅರ್ಪಿಸಿ. ಸಾಧ್ಯವಾದರೆ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಹಾಗೂ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಹಾಶಿವರಾತ್ರಿ ಶಿವನ ಕೃಪೆಯಿಂದ ನಿಮ್ಮ ಆಶೀರ್ವಾದ ಲಭಿಸಲಿ. ಹಾಗೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ನಂಬರಿಗೆ ಕರೆ ಮಾಡಿ. ಇದಾಗಿತ್ತು ಕರ್ಕಾಟಕ ರಾಶಿಯ ಮಹಾಶಿವರಾತ್ರಿಯ ಭವಿಷ್ಯ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಧನ್ಯವಾದಗಳು.